ಆನೇಕಲ್ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ 2024-25ನೇ ಸಾಲಿನ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನು ಕಚೇರಿಯ ಆವರಣದಲ್ಲಿ ಸಂಘದ ಅಧ್ಯಕ್ಷರಾದ ಎಂ ಬಾಬುರವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನ ಆಯೋಜಿಸಲಾಗಿತ್ತು. ಇನ್ನು ಈ ಸಭೆಯಲ್ಲಿ 2024-25ರವರೆಗಿನ ಜಮಾ ಖರ್ಚು ವಿವರಗಳನ್ನು ಸಭೆಯಲ್ಲಿ ಓದಲಾಯಿತು. ಹಾಗೆಯೇ ಸಂಘದ 2024-25ನೇ ಸಾಲಿನ ಮಂಜೂರಾಗಿ ಖರ್ಚಾದದ್ದು ಹಾಗೂ ಉಳಿಕೆ ಮತ್ತು 2025-26ರ ಸಾಲಿಗೆ ಮಂಜೂರಾತಿಗಾಗಿ ಇಟ್ಟಿದ್ದ ಹಣಕಾಸಿನ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು. ಕಾರ್ಯಕ್ರಮದಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನ ಆಯೋಜಿಸಲಾಗಿತ್ತು ಹಾಗೂ ಎಸ್ಎಸ್ಎಲ್ಸಿಯಲ್ಲಿ 93%ಕ್ಕೂ ಹೆಚ್ಚು ಅಂಕ ಪಡೆದ ಸಂಘದ ಸದಸ್ಯರ ಮಕ್ಕಳಿಗೆ ಅಭಿನಂದಿಸಿ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು. ಹಾಗೆಯೇ ಸಂಘದ ಹಿರಿಯರು, ಸಹಕಾರ ಸಂಘಗಳ ಸಿಇಒಗಳು ಹಾಗೂ ಸರ್ವ ಸದಸ್ಯರನ್ನು ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಈ ಸಭೆಯಲ್ಲಿ ಸಂಘದ ಉಪಾಧ್ಯಕ್ಷ ಎನ್ ಮುನಿಚೌಡಪ್ಪ, ನಿರ್ದೇಶಕರುಗಳಾದ ಎಂ ತಿಲಕ್ ಕುಮಾರ್, ಚಿಕ್ಕಹಾಗಡಿ, ಎಂ ರಾಮಕೃಷ್ಣ, ಬಿಜಿ ಅಂಜನಪ್ಪ, ಎ ವೆಂಕಟಸ್ವಾಮಿ, ಮಂಜುನಾಥ್ ರೆಡ್ಡಿ ಪಟೇಲ್, ವಿನೀತ್, ಮಂಜುನಾಥ್, ಮುರಳೀಕೃಷ್ಣ, ನೇತ್ರ ಧನುಂಜಯ, ಗಿರಿಜಮ್ಮ, ಸದಸ್ಯರುಗಳಾದ ಮುತ್ತೂರು ನಾರಾಯಣಪ್ಪ, ದಿನ್ನೂರು ರಾಜು, ಮಂಜುನಾಥ್, ವೆಂಕಟೇಶ್ ರೆಡ್ಡಿ, ಗೋಪಾಲ್ ರೆಡ್ಡಿ, ಎನ್ಎಸ್ ರವಿಚಂದ್ರ ನೋಸನೂರು, ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸೋಮಶೇಖರ್ ರೆಡ್ಡಿ ಹಾಗೂ ಸಂಘದ ಸದಸ್ಯರುಗಳು ಮತ್ತು ಸಂಘದ ಮುಖ್ಯ ಕಾರ್ಯನಿರ್ವಾಹಕ ತಿಲಕ್ ಭಾಗವಹಿಸಿದ್ದರು. ವಾರ್ಷಿಕ ಮಹಾಸಭೆಯಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಗಳಿಸಿ ನಮ್ಮ ಸಂಘದಿಂದ ಒಂದು ಸನ್ಮಾನವನ್ನು ಸ್ವೀಕರಿಸಿದಂಥ ಪಲ್ಲವಿ ಮತ್ತು ಅವರ ಕುಟುಂಬದವರೇ ಮತ್ತು ಎಲ್ಲ ಪತ್ರಕರ್ತ ಬಂಧುಗಳೇ, ನಮ್ಮ ಆನೇಕಲ್ TRPCMS ಸಹಕಾರ ಸಂಘ ಸುಮಾರು 50-60 ವರ್ಷಗಳಿಂದ ತಾಲೂಕಿನಲ್ಲಿ ಅನೇಕ ರೈತರಿಗೆ ತನ್ನದಾದ ರೀತಿಯಲ್ಲಿ ಸಹಾಯವನ್ನು ಮಾಡಿಕೊಂಡು ಬಂದಿದೆ. ಕಾರಣಾಂತರಗಳಿಂದ ಒಂದು 10-15 ವರ್ಷಗಳಿಂದ ಈ ಒಂದು ಅನೇಕ ಸೌಲಭ್ಯಗಳು ಈ ಒಂದು ಸಂಘದಲ್ಲಿ ನಿಂತೋಗಿತ್ತು. ಕಳೆದ ಒಂದು 10 ವರ್ಷದಿಂದ ನಮ್ಮ ಆಂಜನಪ್ಪನವರ ಮುಖಂಡತ್ವದಲ್ಲಿ ಮತ್ತು ಎಲ್ಲ ನಿರ್ದೇಶಕರ ಈ ಒಂದು ಸಂಘ ಈ ಒಂದು ಸುಸ್ಥಿತಿಗೆ ಬಂದು ಇಷ್ಟು ಕಾಲ
ನಮ್ಮ ಇವರು ತಿಲಕ್ ಕುಮಾರ್ ಓದಿದಂತೆ ಕಾರ್ಯನಿರ್ವಹಣಾಧಿಕಾರಿಗಳು ಓದಿದ ವರದಿಯನ್ನು ನೀವು ನೋಡಿದ್ದೀರಾ. ಈಗ ತನ್ನದೇ ಆದ ಒಂದು ಕಟ್ಟಡಗಳನ್ನು ಹೊಂದಿ ಒಂದು ತಿಂಗಳಿಗೆ ಒಂದು 5 ಲಕ್ಷ ಒಂದು ಆದಾಯವನ್ನು ಗಳಿಸ್ತಾ ಇದೆ. ಎಲ್ಲ ನಿರ್ದೇಶಕರ ಸಹಕಾರದಿಂದ ಒಂದು ಸುಸಜ್ಜಿತವಾದ ಆಡಳಿತ ಮಂಡಳಿ ಕಟ್ಟಡ ಸಹ ಆಗಿದೆ. ಮುಂದಿನ ದಿನಗಳಲ್ಲಿ ನಾವು ಏನು 2001ರಲ್ಲಿ ಈ ಒಂದು ಸಹಕಾರ ಈ ಒಂದು ಏನು ಹೋಲ್ಸೇಲ್ ಅಂಗಡಿಗಳಿತ್ತು, ಹೋಲ್ಸೇಲ್ ನಮಗೆ ಲೈಸೆನ್ಸ್ ಇತ್ತು, ಅದು ಕಾರಣಾಂತರಗಳಿಂದ 2001ರಲ್ಲಿ ಎತ್ತುವಳಿ ಇಲ್ದಿರ ನಾವು ಕರ್ನಾಟಕ ರಾಜ್ಯ ಗ್ರಾಹಕ ಮಂಡಳಿಗೆ ಬಿಟ್ಕೊಟ್ಬಿಟ್ಟಿದ್ರು. ಅದನ್ನು ಈಗ ನಾವು ಎಲ್ಲ ನಿರ್ದೇಶಕರು ರೆಸಲ್ಯೂಷನ್ ಮಾಡಿ KH ಮುನಿಯಪ್ಪನವರು ಫುಡ್ ಮಿನಿಸ್ಟರ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಅವರು ಇವರಿಗೆ ಮಾಡಿಕೊಡಿ ಅಂತ ಕಮಿಷನರ್ ಅವರಿಗೆ ಒಂದು ಲೆಟರ್ ಪಾಸ್ ಮಾಡಿದರು. ಆ ಲೆಟ್ರ್ ಈಗ ನಮ್ಮ ತಾಲೂಕು ಫುಡ್ ಸೇರಿಸ್ದಾರರಿಗೆ ಬಂದು ನಿನ್ನೆ ತಾನೇ ಒಂದು ವರದಿಯನ್ನು ಕಮಿಷನರ್ಗೆ ಕಳಿಸ್ಕೊಟ್ಟಿದ್ದಾರೆ. ಕಮಿಷನರ್ ಪಾಸ್ ಮಾಡಿದ್ರೆ ಫುಡ್ ಕಮಿಷನರು ನಮಗೆ ತಿಂಗಳಿಗೆ 25 ಲಕ್ಷ ರೂಪಾಯಿ ನಮಗೆ ಆದಾಯ ಬರ್ತದೆ. ಗೋಡನ್ ಸಹ ಈಗ ರಾಮಕೃಷ್ಣಾಪುರದಲ್ಲಿ ಇರೋದ್ರಿಂದ ಅದೇ ಗೋಡನ್ನೇ ನಾವು ಯೂಸ್ ಮಾಡಿಕೊಂಡು ಕೆಲಸ ಮಾಡ್ಬೋದು. ಒಂದು ಎರಡನೇದು, ನಮ್ಮ ಕರ್ನಾಟಕ ಒಂದು ಮಾರಾಟ ಮಹಾಮಂಡಳಿ ಎಲ್ಲಿ ನಾವು ಲೈಸೆನ್ಸ್ ಪಡ್ಕೊಂಡಿದ್ವಿ, ಅದು ಸಹ ಸ್ಥಗಿತಗೊಂಡಿದ್ದ ಕಾರಣಾಂತರಗಳಿಂದ ಅದನ್ನು ಸಹ ಈಗ ಒಬ್ಬ BSc AG ಓದಿರೋ ಒಬ್ಬ ಹುಡುಗನ್ನ ನೀವು ತಗೊಂಡ್ರೆ ನಾವು ಲೈಸೆನ್ಸ್ ರಿನ್ಯೂವಲ್ ಮಾಡ್ತೀವಿ ಅಂತ ನಮ್ಮ CEO ಅವ್ರು ಹೇಳಿ ಕಳಿಸಿದ್ದಾರೆ. ಈ ಒಂದು ಮಹಾಸಭೆಯಲ್ಲಿ ಎಲ್ಲ ನಿರ್ದೇಶಕರು ಮತ್ತು ಇವರು ನಮ್ಮ ಎಲ್ಲ ಸದಸ್ಯರು ಒಪ್ಪಿಗೆ ಕೊಟ್ಟರೆ ನಾವು ಒಬ್ಬ BSc AG ಓದಿರ್ತಕ್ಕಂಥ ಒಬ್ಬ ಹುಡುಗನ್ನ ಇಲ್ಲ ಹುಡುಗಿನ ತಗೊಂಡು ಒಂದು ಲೈಸೆನ್ಸ್ ಇದ್ದರೆ ಮಾತ್ರನೇ BSc AG ಓದಿದರೆ ಮಾತ್ರನೇ ಜಾಯಿಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಅವರು ನಮಗೆ ಒಂದು ಲೈಸೆನ್ಸ್ ಕೊಡ್ತಾರೆ. GST ಎಲ್ಲ ರೆಡಿ ಇದೆ. ಅದೊಂದು ನೀವು ಅನುಮೋದನೆ ಕೊಟ್ಟರೆ ನಾವು ಅದೊಂದು ಇತರೆ ವಿಚಾರಗಳಲ್ಲಿ ಬರ್ಕೊಳ್ಬೇಕಪ್ಪ, ಅದೊಂದು ಪಾಸ್ ಮಾಡಬೇಕು. ಆಮೇಲೆ ಮೂರನೇದು, ನಾವು ಒಂದು ಸೂಪರ್ ಬಜಾರ್ ಮಾಡಬೇಕು ಅಂತ ಈ ಒಂದು ಆನೇಕಲ್ನಲ್ಲಿ 1 ಎಕರೆ ಜಮೀನಿನ ಪುರಸಭೆ ಅಧಿಕಾರಿಗಳನ್ನ ಕೇಳಿದ್ದೀವಿ. ಈ ಒಂದು ಏನು ಶಿಥಿಲವಾಗಿ ಒಂದು ಇದು ಹ್ಯಾಂಡ್ಲೂಮ್ಸು ಸಹಕಾರ ಸಂಘ ನಿಂತೋಗ್ಬಿಟ್ಟಿದೆ ಸುಮಾರು 20-30 ವರ್ಷದಿಂದ. ಅದನ್ನು ನಮ್ಮ ಸಂಘಕ್ಕೆ ಮರ್ಜ್ ಮಾಡಿ ಅಲ್ಲಿ ಒಂದು NCDCನಿಂದ ಲೋನ್ ತಗೊಂಡು BDCC ಬ್ಯಾಂಕ್ ಅವರ ಸಹಕಾರದಿಂದ ಗ್ರಾಹಕ ಮಹಾಮಂಡಳಿಯವರಿಂದ ಮತ್ತು ಇದರಿಂದ ತೆಗೆದುಕೊಂಡು ನಾವು ಸೂಪರ್ ಬಜಾರ್ ಸಹ ಮಾಡಬೇಕು ಅಂತಿದ್ವಿ. ಇನ್ನೂ ಅನೇಕ ರೈತರಿಗೆ ಬಿತ್ತನೆ ಬೀಜ ಸಪ್ಲೈ ಮಾಡೋದಿರ್ಬೋದು, ಗೊಬ್ಬರ ಮಾರಾಟ ಮಳಿಗೆ ಇರ್ಬೋದು, ಇವೆಲ್ಲ ಮುಂದಿನ ದಿನದಲ್ಲಿ 4 ಹೋಬಳಿನಲ್ಲಿ ಮಾಡಬೇಕು ಅಂತ ಒಂದು ಕಾರ್ಯತಂತ್ರ ರೂಪಿಸ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇದಕ್ಕೆಲ್ಲ ಸದಸ್ಯರು ಮತ್ತು ಎಲ್ಲ ನಮ್ಮ ನಿರ್ದೇಶಕರುಗಳು ಸಹಕಾರ ಕೊಡ್ತಾರೆ ಅಂತ ನಾನು ಕೋರ್ತಾ ಈ ಸಭೆಗೆ ತಾವೆಲ್ಲರೂ ಬಂದು ಆಗಮಿಸಿ ಈ ಒಂದು ಸಭೆಯನ್ನು ಯಶಸ್ವಿ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಅನಿಸುತ್ತಾ ನನ್ನ ಅಧ್ಯಕ್ಷೀಯ ಭಾಷಣವನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಆನೇಕಲ್ ತಾಲೂಕು ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ವಾರ್ಷಿಕ ಮಹಾಸಭೆ ಇವತ್ತು ಬಾಬು ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಇವತ್ತು ಏನು ಸಹಕಾರ ಇಲಾಖೆ ಸೆಪ್ಟೆಂಬರ್ 25 ಒಳಗಡೆ ಮಾಡಬೇಕು ಅಂದ್ಕೊಂಡಿದ್ರು. ಇವತ್ತು ಆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ನನ್ನ ಗೌರವಾನ್ವಿತ ಉಪಾಧ್ಯಕ್ಷರು ಮತ್ತು ನಿರ್ದೇಶಕರೇ ಹಾಗೂ ತಾಲೂಕಿನಾದ್ಯಂತ ಬಂದಂಥ ಎಲ್ಲ ಸದಸ್ಯರಿಗೆ ಮೊದಲನೇದಾಗಿ ಸ್ವಾಗತವನ್ನು ಕೋರ್ತಾ, ಈ ಒಂದು ತಾಲೂಕು ಲೆವೆಲ್ಲು TAPMS 7 ವರ್ಷದಿಂದ ಸತತವಾಗಿ ಲಾಭದಲ್ಲಿ ಮುನ್ನುಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸೌಲಭ್ಯಗಳನ್ನು ರೈತರಿಗೆ ಕೊಡಬೇಕು, ಡೆವಲಪ್ಮೆಂಟ್ ಮಾಡಬೇಕಂತ ಆಡಳಿತ ಮಂಡಳಿಯವರೆಲ್ಲ ತೀರ್ಮಾನ ಮಾಡಿದ್ದಾರೆ. ಅನೇಕ ಸಲಹೆ ಸೂಚನೆಗಳನ್ನು ನಮ್ಮ ಸದಸ್ಯರು ಕೇಳಬೇಕು. ಎಲ್ಲ ನಾವು ಸಂಕ್ಷಿಪ್ತ ಉತ್ತರವನ್ನು ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ತಾಲೂಕು ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನಕ್ಕೆ ಹೋಗ್ಬೇಕಂದ್ಬಿಟ್ಟು ಇವತ್ತೇನು ಪಡಿತರ ಚೀಟಿ ಇಡೀ ತಾಲೂಕಿನಾದ್ಯಂತ ನಮ್ಮ ಸಂಘದಿಂದ ಕೊಡಬೇಕು, ನಂತರ ಫರ್ಟಿಲೈಸರ್ಸ್ ಕೊಡಬೇಕು ಅಂದ್ಬಿಟ್ಟು ತೀರ್ಮಾನ ಮಾಡಿದ್ದೀರಿ. ಸರ್ಕಾರದ ಆದೇಶದ ಮೇರೆಗೆ, ಅವರ ಅನುಮತಿ ಮೇರೆಗೆ ಅನುಮತಿ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷಕ್ಕೆ ಇವೆಲ್ಲ ಕಾರ್ಯಕ್ರಮಗಳನ್ನು ಎಲ್ಲ ರೈತರಿಗೆ ಅನುಕೂಲ ಮಾಡೋ ರೀತಿಯಲ್ಲಿ ಆಡಳಿತ ಮಂಡಳಿಗಳು ತೀರ್ಮಾನ ಮಾಡೋದಕ್ಕೆ ಒಪ್ಪಿಕೊಂಡಿದ್ದಾರೆ. ಮತ್ತೊಮ್ಮೆ ಪತ್ರಿಕಾ ಮಾಧ್ಯಮದವ್ರಿಗಿರ್ಬೋದು ಎಲ್ಲ ಸದಸ್ಯರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಸರ್ವ ಸದಸ್ಯರ ಸಭೆ ಇಂದು ಹಮ್ಮಿಕೊಂಡಿದ್ದು ಕೊನೆಯ ದಿನ 25ನೇ ತಾರೀಕು. ಎಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ ಸರ್ವ ಸದಸ್ಯರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನಮ್ಮ ಆಡಳಿತ ಮಂಡಳಿಗೂ ಧನ್ಯವಾದಗಳು ತಿಳಿಸುತ್ತೇವೆ.
ಈ ಸರ್ವ ಸದಸ್ಯರ ಸಭೆಯಲ್ಲಿ ಕೆಲವು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಆ ಸಲಹೆ ಸೂಚನೆಗಳನ್ನೆಲ್ಲವನ್ನು ಈ ವರ್ಷ ನಾವು ಪಾಲನೆ ಮಾಡಿ ಎಲ್ಲ ರೂಪದಲ್ಲಿ ಲಾಭದಾಯಕವಾಗಿ ಮುನ್ನಡೆಸಿಕೊಂಡು ಹೋಗುತ್ತೇವೆ ಎಂದು ನಾವು ಆನೇಕಲ್ ವ್ಯವಸಾಯ ಮಾರಾಟ ಸಹಕಾರ ಸಂಘದ ಏನು ವಾರ್ಷಿಕ ಮಹಾಸಭೆ ಇದೆ, ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸತಕ್ಕಂಥ ಬಾಬು ರೆಡ್ಡಿಯವರು ಇರ್ಬೋದು, ಉಪಾಧ್ಯಕ್ಷರಾದಂಥ ಚೌಡಪ್ಪನವರು ಇರ್ಬೋದು, ಮಾಜಿ ಅಧ್ಯಕ್ಷರಾದಂಥ ವೆಂಕಟಸ್ವಾಮಿ ಅವರು, ಮಾಜಿ ಅಧ್ಯಕ್ಷರಾದಂಥ ಮಂಜುನಾಥ್ ರೆಡ್ಡಿಯವರು, BDCC ಬ್ಯಾಂಕ್ ನಿರ್ದೇಶಕರು ಮತ್ತು ಸಹಕಾರ ರತ್ನ ಪುರಸ್ಕೃತರಾದಂಥ ಆಂಜನಪ್ಪನವರು, ಎಲ್ಲ ಗೌರವಾನ್ವಿತ ನಿರ್ದೇಶಕರು ಎಲ್ಲರೂ ಈ ಒಂದು ದಿವಸ ಈ ಒಂದು ಮಾರಾಟ ವ್ಯವಸಾಯೋತ್ಪನ್ನ ಸಂಘವನ್ನು ತಾಲೂಕು ಮಟ್ಟದಲ್ಲಿ ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಿ ಅಭಿವೃದ್ಧಿ ಪಥದತ್ತ ಕೊಂಡೊಯ್ತಾ ಇದ್ದಾರೆ. ಈ ಒಂದು ಗತಕಾಲದ ವೈಭವವನ್ನು ಇದು ಕಾಣಲಿ, ಇಡೀ ಜಿಲ್ಲೆಗೆ ಪ್ರಪ್ರಥಮ ಸ್ಥಾನವನ್ನು ಪಡೀಲಿ ಅಂತೇಳಿ ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ಸದಾಕಾಲ ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾರೆ. ಬಂದಂಥ ಜನ ಮತ್ತು ನಮ್ಮ ನಿರ್ದೇಶಕರು ಹಾಗೂ BDCC ಬ್ಯಾಂಕ್ ಆಂಜನಪ್ಪನವ್ರಿಗೂ ಮತ್ತು ನಮ್ಮ ಸೋಮಶೇಖರ್ ರೆಡ್ಡಿಯವರಿಗೂ, ಅಧ್ಯಕ್ಷರಾದ ಬಾಬು ಅವರಿಗೂ, ಉಪಾಧ್ಯಕ್ಷರಾದ ನಮ್ಮ ಚೌಡಪ್ಪನವ್ರಿಗೂ ಎಲ್ಲ ವಂದನಾ ಸ್ಫೂರ್ತ. ಇವತ್ತು ಇದು ಸುಮಾರು 57 ವರ್ಷ ಸೊಸೈಟಿಗೆ ಆಗಿದ್ರೂ 57 ವರ್ಷದಲ್ಲಿ ಸುಮಾರು ಒಂದು 6-7 ವರ್ಷದಿಂದ ಇತ್ತೀಚೆಗೆ ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ಇದು NBI ನಾಗರಾಜಣ್ಣ ಆದಮೇಲೆ ಒಂದು ಕಟ್ಟಡ, ಅಲ್ಲಿಂದ ಮಂಜುನಾಥ ರೆಡ್ಡಿಯವರ ಆದಮೇಲೆ ಒಂದು ಕಟ್ಟಡ, ಆಮೇಲೆ ಹೇಮಲತಾ ಆಂಜನಪ್ಪನವ್ರ ಆದಮೇಲೆ ಒಂದು ಕಟ್ಟಡ, ನಾವು ಮತ್ತು ಉಪಾಧ್ಯಕ್ಷ ನಮ್ಮ ರಾಮಕೃಷ್ಣಪ್ಪನವ್ರ ಆದಮೇಲೆ ಒಂದು ಕಟ್ಟಡ. ಹಿಂಗೆ ಇತ್ತೀಚೆಗೆ ಈ ನಮ್ಮದು ಈಗ ಇದರಲ್ಲಿ ಒಂದು ನಮ್ಮದು ಬಾಡಿಗೆ 1,60,000 ಬಾಡಿಗೆ, ಒಂದು ಚೀಲದ ಅದು ಇದೆಲ್ಲ ಸೇರಿ ಒಂದು 80,000 ಬರ್ತದೆ. ಒಟ್ಟು 2,40,000 ರೂಪಾಯಿ ಇದು ಒಂದು ತಿಂಗಳಿಗೆ ಇರೋದ್ರಿಂದ ಇನ್ನು ಮುಂದೆ ಬರ್ತಾ ಈಗ ಆಲ್ರೆಡಿ ನಮ್ಮ ಹತ್ರ ತಿರ್ಗಾ ಬ್ಯಾಲೆನ್ಸ್ ಅಮೌಂಟು 9,45,000 ರೂಪಾಯಿ ಉಳಿಕೆ ಇದೆ. ನೆಕ್ಸ್ಟ್ ಇನ್ನು ಯಾವುದಾದ್ರು ಒಂದು ಪ್ರೋಸೆಸ್ ಮಾಡೋದಕ್ಕೆ ಮತ್ತು ಇದು ಯಾವುದು ಹೋಲ್ಸೇಲ್ ಮಾರಾಟ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಬೇರೆ ಕಡೆ ಎಲ್ಲ ಸ್ವಲ್ಪ ಗೋಡನ್ ಎಲ್ಲ ರೆಡಿ ಮಾಡಿಕೊಂಡು ಈ ನಮ್ಮ ಆನೇಕಲ್ ತಾಲೂಕಿನ TAPCMS ಅತ್ಯುತ್ತಮ ಒಂದು ಸ್ಥಾನ ತರೋದಕ್ಕೆ ಪ್ರಯತ್ನ ಪಡ್ತಾಯಿತ್ತು. ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ 2024-25ನೇ ಸಾಲಿನ ಸರ್ವ ಸದಸ್ಯರ ಸಭೆ ಆಯೋಜನೆ ಮಾಡಲಾಗಿತ್ತು. ಈ ಸರ್ವ ಸದಸ್ಯರ ಸಭೆಯಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಬಾಬು ರೆಡ್ಡಿ ಅವರು, ಉಪಾಧ್ಯಕ್ಷರಾಗಿರ್ತಕ್ಕಂಥ ಮುನಿಚೌಡಪ್ಪ ಅವರು ಹಾಗೂ BDCC ಬ್ಯಾಂಕ್ ನಿರ್ದೇಶಕರಾಗಿದ್ದ ಆಂಜನಪ್ಪ ಅವರು, ಮತ್ತೊಬ್ಬ BDCC ಬ್ಯಾಂಕ್ ಸೋಮಶೇಖರ್ ರೆಡ್ಡಿ ಅವರು ಎಲ್ಲ ಸರ್ವ ಸದಸ್ಯರು ಆಗಮಿಸಿದರು. ಈ ಒಂದು ಸರ್ವ ಸದಸ್ಯರ ಸಭೆಯಲ್ಲಿ ತಮ್ಮ ಅನಿಸಿಕೆಗಳನ್ನು ಸರ್ವ ಸದಸ್ಯರು ಕೇಳಿದರು. ಆ ಒಂದು ಸರ್ವ ಸದಸ್ಯರ ಅನಿಸಿಕೆಗಳಿಗೆ ಆಂಜನಪ್ಪ ಅವರು BDCC ಬ್ಯಾಂಕ್ ನಿರ್ದೇಶಕರು ಉತ್ತರವನ್ನು ಕೊಟ್ಟು ಸುಸೂತ್ರವಾಗಿ ಈ ಒಂದು ಸಭೆ ಮುಕ್ತಾಯವಾಯಿತು. ಈ ಒಂದು ಸಂಘ ಒಂದು 10 ವರ್ಷಗಳ ಹಿಂದೆ ಸ್ವಲ್ಪ ಕಷ್ಟ ನಷ್ಟದಲ್ಲಿತ್ತು. ಅದರಿಂದ ಈಚೆ ನಾವೆಲ್ಲ ಅಧ್ಯಕ್ಷರಾಗಿರ್ತಕ್ಕಂಥ ಸಂದರ್ಭದಲ್ಲಿರ್ಬೋದು, NBI ನಾಗರಾಜಣ್ಣವರು ಆದಿಯಾಗಿರಬೇಕು, ಹೇಮಲತಾ ಆಂಜನಪ್ಪ ಅವರು ಆದಿಯಾಗಿರಬೇಕು, ಮತ್ತು ವೆಂಕಟಸ್ವಾಮಪ್ಪ ಅವರು ಇರ್ಬೋದು, ಬಾಬು ರೆಡ್ಡಿಯವರು ಇರ್ಬೋದು, ಎಲ್ಲ ಅಧ್ಯಕ್ಷರ ಆದಿಯಲ್ಲಿ ಒಂದೊಂದು ವರ್ಷಕ್ಕೆ ಒಂದೊಂದು ಕಟ್ಟಡ ನಿರ್ಮಾಣ ಆಗ್ತಾ ಈ ಒಂದು ಸಹಕಾರ ಸಂಘ ಅಭಿವೃದ್ಧಿಯತ್ತ ಸಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಸಾಗಲಿ ಅಂತ ನಾವು ಈ ಒಂದು ಸರ್ವ ಸದಸ್ಯರ ಸಭೆಯಲ್ಲಿ ಆಶಿಸ್ತೇವೆ. ಆನೇಕಲ್ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಈ ವರ್ಷದ 24-25ನೇ ಸಾಲಿನ ವಾರ್ಷಿಕ ಮಹಾಸಭೆಯನ್ನು ಇವತ್ತೇನು ಆಯೋಜನೆ ಮಾಡಿದ್ವಿ, ಎಲ್ಲ ನಮ್ಮ ಕಾರ್ಯಕಾರಿ ಮಂಡಳಿಯವರು ಎಲ್ಲರೂ ಕೂಡ ಹಾಜರಿದ್ದು ಮತ್ತು ಯಶಸ್ವಿಯಾಗಿ ಎಲ್ಲರೂ ನಡೆಸ್ಕೊಟ್ಟಿದ್ದಾರೆ. ಹಾಗೆ ಈ ಒಂದು ಸಹಕಾರ ಮಿತ್ರರು ಎಲ್ಲ ನಮ್ಮ ಸಂಘದ ಸರ್ವ ಸದಸ್ಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಹಾಗೆ ನಮ್ಮ ಎಲ್ಲ VSSಗಳಿಂದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಬಂದು ಹಾಜರಾತಿ ಪುಸ್ತಕ ಸಹಿ ಮಾಡಿ ಸಭೆಗೆ ಬಂದು ಯಶಸ್ವಿಯನ್ನು ಮಾಡಿಸ್ಕೊಟ್ಟಿದ್ದಾರೆ. ನಮ್ಮ ಸಂಘ ಇಡೀ ಆನೇಕಲ್ ತಾಲೂಕಿನ ವ್ಯಾಪ್ತಿಯ ಒಂದು ಸಹಕಾರ ಸಂಘ. ಈ ಸಂಘ ಭಾಳ ಅಧೋಗತಿಗೆ ಹೋಗಿದ್ದಂಥ ಸಂಘವನ್ನು ಇತ್ತೀಚಿನ ದಿನಗಳಲ್ಲಿ ನಮ್ಮೆಲ್ಲ ಕಾರ್ಯಕಾರಿ ಮಂಡಳಿಯವರ ಹಿತಾಸಕ್ತಿಯಿಂದ ಯಶಸ್ವಿಯಾಗಿ ಈ ಸಂಘವನ್ನು ಮುನ್ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಹಂತವಾಗಿ ಈ ಕಟ್ಟಡಗಳ ನಿರ್ಮಾಣ ಹಾಗೆ ಬಾಡಿಗೆ ಬರ್ತಕ್ಕಂಥ ವ್ಯವಸ್ಥೆಯನ್ನು ಎಲ್ಲ ನಾವು ಮಾಡಿ ಮತ್ತು ಏನು ನಾವು ಆಹಾರ ಧಾನ್ಯವನ್ನು ಕೂಡ ಒಂದು ಉತ್ತಮ ರೀತಿಯಲ್ಲಿ ವಿತರಣೆ ಮಾಡ್ತಾ ಬರ್ತಾಯಿದ್ದು, ಅದರಿಂದಲೂ ಕೂಡ ಒಂದಷ್ಟು ಆದಾಯ ಬರ್ತಾ ಇರೋದರಿಂದ ಸುಮಾರು ಈಗ ನಮ್ಮ ಮಾಜಿ ಅಧ್ಯಕ್ಷರು ಹೇಳಿದಂಗೆ ಸುಮಾರು 2.5 ಲಕ್ಷ ರೂಪಾಯಿ ಪ್ರತಿ ತಿಂಗಳು ಆದಾಯ ಬರ್ತಾ ಇದೆ. ಇದನ್ನು ನಾವು ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಸಂಘವನ್ನು ಮುನ್ನಡೆಸ್ತಾ ಬಂದಿದ್ದೇವೆ. ಇದಕ್ಕೆ ಎಲ್ಲ ನಮ್ಮ ಕಾರ್ಯಕಾರಿ ಮಂಡಳಿಯ ಎಲ್ಲ ನಿರ್ದೇಶಕರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಕೂಡ ಕೈ ಜೋಡಿಸಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ಸಂಘವನ್ನು ಮುನ್ನಡೆಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಎಲ್ಲ ಸಹಕಾರಿ ಮಿತ್ರರ ಒಂದು ಸಹಕಾರದಿಂದ ಇದನ್ನು ಇನ್ನೂ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವ ಆಸೆಯಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ.